ಸರ್ ಅವರು ಹಿಂದಿಂದೂ ಕೆಲಸ ಮಾಡ್ಕೊಂಬಂದವ್ರು ಅವರು ನಮ್ಮ ಜಿಲ್ಲೆಗೆ ಅಂತ ಇದು ಮಾಡಿಲ್ಲ, ಮುಂದೇನು ಮಾಡ್ತಾರೆ ಅಂತ ನಮ್ಗೆ ಇದಿದೆ ಸರ್. ಕಾಂಗ್ರೆಸ್ ಎಲ್ಲರೂ ದಯಮಾಡಿ JDSಗೆ BJP ಮತ್ತು ಸೇರಿ ಕುಮಾರಸ್ವಾಮಿಗೆ ಓಟ್ ಹಾಕಿ ಅಂತ ಹೇಳ್ತೀನಿ ಸರ್, ಅಷ್ಟೇ. ನಾವು ಮೋದಿಗೆ ಸರ್, ಮೋದಿಗೆ ಸರ್. ಓಕೆ. ಈ ಸಲ ಮಂಡ್ಯ ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಅವರು ನಿಂತ್ಕೊಂಡಿದ್ದಾರೆ. ಸೊ ನಿಮ್ಮ ಪ್ರಕಾರ ಕುಮಾರಸ್ವಾಮಿ ಅವರು ಗೆಲ್ತಾರೆ ಅಂತ ಅನ್ಕೊಂಡಿದ್ದೀರಾ? ಕುಮಾರಸ್ವಾಮಿ ಅವ್ರು ಗೆಲ್ತಾರೆ ಸರ್ ಈ ಸಲ, ಯಾಕಂದರೆ BJP ಎಲ್ಲ ಉಪಯೋಗ ಆಗುತ್ತೆ ರೈತರಿಗೆಲ್ಲ. BJP ಬರೋದೇ ಒಳ್ಳೇದು. ಮೋದಿ ಇದ್ರೇ ದೇಶ, ಇಲ್ಲ ಅಂದರೆ ದೇಶ ಮುಗೀತು. ನಮ್ಮ ಸಪೋರ್ಟು ಮೋದಿಯವ್ರಿಗೆ ಸರ್. ಮಂಡ್ಯಕ್ಕೆ ಕುಮಾರಸ್ವಾಮಿ. BJP ಮತ್ತು JDS ಒಂದಾಗಿರೋದ್ರಿಂದ BJP ಸಪೋರ್ಟ್ ನಮ್ಮದು. ಈಗ ನಾವು JDSಗೆ ಹಾಕ್ತೀವಿ ಸರ್. ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆಗೆ ಬಂದರೆ ಅವ್ರ ಕಡೆಯಿಂದ ಯಾವ ಥರ ನಿಮ್ಗೆ ಕೆಲಸ ಆಗ್ಬೋದು ಸರ್? ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್, ಗೆದ್ದರೆ ಕೆಲಸ ಮಾಡ್ತಾರೆ ಅವರು. ಕೆಲಸ ಮಾಡ್ತಾರೆ. ಹೌದು. ಕಾಂಗ್ರೆಸ್ ಕುಮಾರಣ್ಣನೇ ಸರ್. ಸೊ ಯಾಕೆ ಗೆಲ್ಬೇಕು ಸರ್? ಸುಮ್ಮಕ್ಕೆ ಯಾಕೆ ಸರ್ ಅಂದರೆ ನೀವೇ ನೋಡ್ತಾ ಇದ್ದೀರಿ ಜನ ಪರಿಸ್ಥಿತಿ, ದೇಶ ಹೆಂಗಾಗ್ತಿದೆ ಅಂತ ಎಲ್ಲ ನೋಡ್ತಾ ಇದ್ದೀರಿ. ಹೊಳೆ ನೋಡಿ ಹೆಂಗೆ ಬತ್ತೋಗ್ತಿದೆ. ಇಷ್ಟು ವಿಷಯಕ್ಕೆ ನಮ್ಮ ಕೆಲಸ ವ್ಯವಹಾರ ಏನೇನು ಟರ್ನೋವರ್ ಎಲ್ಲ ನಡೀತಿತ್ತು. ಇಲ್ಲೇ ನೋಡಿ ಎಲ್ಲ ಬತ್ತೋಗ್ತಿದೆ. ಅದರಿಂದ ನಾವು ಕುಮಾರಸ್ವಾಮಿ ಬರ್ಬೇಕು ಅಂತ ಹೇಳಿದ್ವಿ. ಏನಕ್ಕೆ ಅಂದರೆ ಸರ್ ದೇಶ ಉಳಿಬೇಕು, ಕರ್ನಾಟಕ ಉಳಿಬೇಕು ಅಷ್ಟೇ ಸರ್. ಕುಮಾರಸ್ವಾಮಿ ಅವ್ರು ಬಂದು ನಮ್ಮ ರೈತರು ಉದ್ಧಾರ ಆಗ್ಬೇಕು ಸರ್, ಅಷ್ಟೇ. JDSಗೆನೇ ಸ್ವಾಮಿ ಅವ್ರು ತುಂಬ, ಯಾಕೆಂದರೆ ಸಾಲ ಇದೆಲ್ಲ ರೈತರ ಪರವಾಗೆಲ್ಲ ಸಾಲ ಮನ್ನಾ ಮಾಡಿದ್ದಾರೆ. ಮತ್ತು ನಮ್ಮ ಇವರು ಪುಟ್ಟರಾಜು ಇದ್ದಾರಲ್ಲ, CS ಪುಟ್ಟರಾಜು, ಅವರು ಕೂಡ ಎಲ್ಲ ತುಂಬ ಉಪಕಾರ ಮಾಡಿದ್ದಾರೆ ಮೇಲ್ಕೋಟೆ ಕ್ಷೇತ್ರದಿಂದ. ಅದ್ರ ಜೊತೆಯಿಂದ ನಾವು ಮಾಡ್ತಕ್ಕಂಥದ್ದು ಇವ್ರಿಗೇನೆ.